BH ಕೆಂಗಲ್ ಹನುಮಂತಯ್ಯ ಪ್ರತಿಷ್ಠಾನದ ಅಧ್ಯಕ್ಷ ಬಂದಿದ್ದ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮ ಜಫ್ರುಲ್ ಖಾನ್ ಪ್ರತಿಷ್ಠಾನದ ಅಧ್ಯಕ್ಷರು ಇನ್ನೊಬ್ಬರು ಸುರೇಶ್ ಅಂತ ಬಂದಿದ್ದಾರೆ ಅವ್ರಿಗೂ. ಆಮೇಲೆ ಬೆಂಗಳೂರು GPOದಲ್ಲಿ ಕೆಲಸ ಮಾಡೋಂಥ ಚಂದ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಇವರು ಒಂದು 15 ದಿವಸದಿಂದ ಮುಸ್ಲಿಮ್ ಕಾಡ ತಡ್ಕೊಂಡು ಸಾಲದೆ ಇವಾಗ ಬಂದು ಕೂತವ್ರೆ. ಯಾಕೆಂದ್ರೆ ಈ ಕಾಂಗ್ರೆಸ್ ಅವರು 8 ವರ್ಷ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ರಂತೆ. ಏನು ರಾತ್ರಿ 4 ಗಂಟೆ 3 ಗಂಟೆ ಅನ್ನಂಗಿಲ್ಲ, ಹಗಲು ರಾತ್ರಿ ಕೆಲಸ ಇವ್ರಿಗೆ GPOನಲ್ಲಿ ಏನು 1 ತಿಂಗಳಿಂದ ಹೆಚ್ಚು ಕಮ್ಮಿ. ಇವಾಗ ಕಾಂಗ್ರೆಸ್ ಅವ್ರು ಕೊಡಲ್ಲ ಅಂತ ಗೊತ್ತಾಗುತ್ತಲ್ಲ, ಫ್ರೀ ಆಗವ್ರೆ, ಅದಕ್ಕೆ ಬಂದವ್ರೆ, ಇಲ್ಲ ಬರ್ತಾ ಇರಲ್ಲ ಅವರು. ಹಾಗೇನೆ ನಮ್ಮ ಮೈಸೂರಿಂದ ಲೋಕೇಶ್ವರು, ಗಣೇಶ್ ರಾವು, ರಂಗನಾಥ್ ಮತ್ತೆ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ. ಹಾಗೇನೆ ನಮ್ಮ ಚೆಲುವರಾಜ್ ಬಂದಿದ್ದಾರೆ. ಚೆಲುವರಾಜು ನನ್ನ ಪುಸ್ತಕ ಅರ್ಧಂಬರ್ಧ ಬರೆದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನನ್ನ ಸ್ಟೋರಿನ. ಆಮೇಲೆ ಇನ್ನೆಲ್ಲ ಗಾಯಕರುಗಳು ಬಂದಿರೋದಕ್ಕೂ ಎಲ್ಲ ಸ್ವಾಗತ ಬಯಸ್ತೀನಿ. ಆಮೇಲೆ ಗರ್ಸಿದ್ದೇವೆ ಬಂದಿದ್ದಾರೆ, ಮಂಜು, ಹೀಗೆ ಇನ್ನು ಯಾರ್ದಾರ ಹೆಸರು ಮಾಡ್ತಿದ್ರೆ ಸಾರಿ ದಯವಿಟ್ಟು. ನಂಜಪ್ಪ ಅವರು ನನ್ನ ಬಾಲ್ಯ ಸ್ನೇಹಿತರು, ಹಂಗೆ ಮರ್ತ್ಬಿಡ್ತೀವಿ ಗೊತ್ತಾಗಲ್ಲ. ನನ್ನ ಬಾಲ್ಯ ಸ್ನೇಹಿತರು ನಂಜಪ್ಪ ಅವ್ರು ಬಂದಿದ್ದಾರೆ. ಅವ್ರು ಆಲೇ 4 ಗಂಟೆಗೆ ಬಂದರು, ಹೋಗಿ ಈಗ ಬಂದಿದ್ದಾರೆ. ಖುಷಿ ಕೊಡ್ತಾರೆ. ನಮ್ಮ ಧರ್ಮಪತ್ನಿಯವರು ಯಾಕೆ ನನ್ನ ಜೊತೆಗಿರ್ಬೇಕು ಅಂತ ಇದೇ ಉದ್ದೇಶ. ಯಾಕಂದ್ರೆ ಮನೆಯಲ್ಲೆಲ್ಲ ಜ್ಞಾಪಕ ಮಾಡ್ತಾರೆ. ಅವ್ರದ್ದು ಬಗ್ಗೆ ಹೇಳ್ತೀನಿ ಈಗ, ಯಾಕೆ ನಾನು ಇಷ್ಟು ಬೆಳೆಯಕ್ಕೆ ಅವರು ಕಾರಣಕರ್ತಾರೆ. ನಾನು ನಮ್ಮ ತಂದೆ ಬೆಂಗಳೂರಿನಲ್ಲಿ PWD ಇಂಜಿನಿಯರ್ ಆಗಿದ್ರು ಕೂಡ ನಮ್ದೊಂದು ಸ್ವಾರ್ಥ ಇದೆ. ಹೇಳ್ಬಿಡ್ತೀನಿ ಎಲ್ಲ. ಇವತ್ತು ಎಲ್ಲ ಜನ ಇದ್ದಾರೆ, ಒಂದು 5 ನಿಮಿಷ ತಗೊಳ್ತೀನಿ. ನಾನು 64ರಲ್ಲಿ ಹುಟ್ಟಿದ್ದು 64ರಲ್ಲಿ. ಆದರೂ ಕೂಡ ನಾನು ಹೊಸಳ್ಳಿ ಗೌರ್ಮೆಂಟ್ ಸ್ಕೂಲ್ ಓದ್ತಾ ನನಗೆ ಯಾಕೆ ನಾನೇ ಸ್ವಂತ ದುಡಿಮೆ ಮಾಡಬಾರ್ದು ಅಂತೇಳಿ ಚಿಕ್ಕದ್ರಲ್ಲೇ ನಾನು ಪೇಪರ್ ಹಾಕಕ್ಕೆ ಶುರು ಮಾಡಿದೆ ಮನೆಗೆ. ಚಿಕ್ಕದ್ರಲ್ಲೇ ನಮ್ಮ ತಂದೆ ಇಂಜಿನಿಯರು, ಆದರೆ ನಾವು 5 ಜನ ಮಕ್ಕಳು. ಆವತ್ತಿನ ಕಾಲದಲ್ಲಿ ನಮ್ಮ ತಂದೆ ಕ್ರಾಂಪ್ಟ್ ವಿಧಾನಸೌಧದಲ್ಲಿ ಹೋಗ್ತಾ ಇದ್ರು. ಕಬ್ಬನ್ ಪಾರ್ಕು ಏನು ಈ ಟ್ರೈನ್ ಇದೆಯಲ್ಲ, ಆ ಕಬ್ಬನ್ ಪಾರ್ಕ್ ಟ್ರೈನು, ಡೈನೋಸರು, ಅದೆಲ್ಲ ನಮ್ಮ ಫಾದರೇ ಮಾಡಿಸಿದ್ದು. ಆಮೇಲೆ ಹೈಕೋರ್ಟ್ ಎಕ್ಸ್ಟೆಂಡ್ ಆಯ್ತು ನೋಡಿ ಹಿಂದೆಗಡೆ, ಅದೆಲ್ಲ ನಮ್ಮ ಫಾದರೇ ಮಾಡಿಸಿದ್ದು. ಅವಾಗ ನಮ್ಮ ಫಾದರ್ ಇಂಜಿನಿಯರ್ ಆಗಿದ್ರು, ಎಲ್ಲ ಮಾಡ್ತಾಯಿದ್ರು. ಅಷ್ಟು ಕ್ರಾಂಪ್ಟಾಗಿ ನಡೀತಾ ಇದ್ರು. ಆದರೂ ಕೂಡ ನನಗೆ ನಮ್ಮ ಅಣ್ಣ ಇದ್ರು ಕೂಡ ಅವರು ಸ್ವಲ್ಪ ನಮ್ಮಣ್ಣ ಹೈಲಿ ಕ್ವಾಲಿಫೈಡು, ತೀರೋದು ಈಗ 4 ವರ್ಷ ಆಯಿತು. ನಾನು ಚಿಕ್ಕದ್ರಿಂದ ಸ್ವಂತ ದುಡ್ಕೊಂಡು 30 ರೂಪಾಯಿ ಸಂಬಳಕ್ಕೆ ಹೋಗಿದ್ದೆ. SSC ಆದ ತಕ್ಷಣ ನನಗೆ ಎಸ್ಕಾರ್ಟ್ಸಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಟ್ರು ನಮ್ಮ ತಂದೆ. ಒಂದು ಹೆಂಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅದು ಹೇಳ್ಬಿಡ್ತೀನಿ. ಒಂದು PET ಕಾರ್ ಅಂದರೆ ಇವತ್ತು PET ಕಾರ್ 1,000 ರೂಪಾಯಿಗೆ ತಗೊಳ್ಳಲ್ಲ. ಅವತ್ತು PET ಕಾರ್ ಯಾರು ಇಟ್ಟಿದ್ದಾರೆ ಅಂದರೆ ದೊಡ್ಡ ಸಾಹುಕಾರರು, ಮಹಾರಾಜರು ಲೆವೆಲ್ಲು. ಆ PET ಕಾರು 83ರಲ್ಲಿ ಕಳ್ತನ ಆಗ್ಬಿಟ್ಟಿತ್ತು. ಪರ್ಸನಲ್ ಮ್ಯಾನೇಜರ್ ಎಸ್ಕಾರ್ಟ್ಸ್ತು. ಅದು ಯಾರು ಅಂತಂದ್ರೆ ಅನಿತಾ ಕುಮಾರಸ್ವಾಮಿ, ಕೇಳಿದ್ರು ಗೊತ್ತಲ್ವಾ? ಅವ್ರ ತಾಯಿ, ನಮ್ಮ ಪರ್ಸನಲ್ ಮ್ಯಾನೇಜರ್ ತಾಯಿ, ಇಬ್ರು ಅಕ್ಕ ತಂಗಿರು. ಅವ್ರದ್ದು ಕಾರ್ ಕಳ್ತನ ಆಗ್ಬಿಟ್ಟಿತ್ತು. ಆ ಕಾರು ಕೋಲಾರದ ಸಿಕ್ತು. ಆ ಕಾರ್ ತಂದು ಕೊಡ್ಲಿಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೇಳಿ ಇಕ್ಬಾಲ್ ಅಂತ ಇದ್ರು. ನಮ್ಮ ತಂದೆ ತುಂಬಾ ಆತ್ಮೀಯರು. ನಮ್ಮ ತಂದೆ ಯಾವುದು ಕೈ ಒಡ್ಡಲ್ಲ, ಇದ್ರಲ್ಲಿ ಕರಪ್ಷನ್ ಇಲ್ಲ. ಅದಕ್ಕೆ ದಾದೇಗೌಡ, ನೀನ್ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತಿದ್ದೀನಿ, ನಿನ್ ಕಡೆ ಯಾರು ಒಂದು ಹುಡುಗನ್ ಕೊಡು, ಕೆಲಸ ಕೊಡಿಸ್ಬಿಡ್ತೀನಿ ಎಸ್ಕಾರ್ಟ್ಸಲ್ಲಿ ಅಂದ್ರು. ಅವಾಗ ತಾನೇ ನನ್ಗೆ SLC ಮುಗಿದಿತ್ತು. ನಮ್ಮ ತಂದೆ ನನ್ನ ಮಗನೇ ಇದ್ದಾನೆ ಅಂತ ಹೇಳಿದ್ರೆ ನನ್ಗೆ ಎಸ್ಕಾರ್ಟ್ಸಲ್ಲಿ ಅಪಾಯಿಂಟ್ ಕೊಡಿಸ್ಬಿಟ್ರು. ಕ್ಲರ್ಕ್ ಆದೆ. 10 ವರ್ಷ ದುಡ್ದೆ. 10 ವರ್ಷ ದುಡಿತಾ ಇದ್ರು. ಎಸ್ಕಾರ್ಟ್ಸ್ಗೆ ಹೋಗ್ತಾ ಇದ್ರು. ನಾನು ಸುಮ್ಮನೆ ಕೂತ್ಕೋತಾ ಇಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೆ. ಆಟೋ ತಗೊಳ್ಳೋದು, ಮಾರೋದು, ಮೆಟೀರಿಯಲ್ ತಗೊಳ್ಳೋದು, ಮಾರೋದು. ಆಮೇಲೆ ಮನೆಗೆ ಟ್ಯೂಬ್ಲೈಟು, ಫ್ಯಾನು, ಇನ್ಸ್ಟಾಲ್ಮೆಂಟ್ ಕೊಡೋದು. ಹಗಲು ರಾತ್ರಿ ದುಡಿಯೋದೇ ನನ್ನ ಕೆಲಸ. ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟಾದ್ರೆ ರಾತ್ರಿ 12 ಗಂಟೆ ನನ್ನ MSc ಕಾಸು ತಗೊಬಿಟ್ಟಿದ್ದಲ್ಲ. ನನ್ನ ದುಡಿಮೆ ಗೊತ್ತಿತ್ತು. ಈ ಥರ ಟ್ಯೂಬ್ಲೈಟ್ ಒಂದು 60 ರೂಪಾಯಿ ತರ್ತಾ ಇದ್ದೆ, 120 ರೂಪಾಯಿ ಮಾರ್ತಾ ಇದ್ದೆ. ಆ ಥರ ಎಲ್ಲ ನಾನು ಮಾಡ್ಕೊಂಡು ಬೆಳ್ಕೊಂಡು ಆಮೇಲೆ 84ರಲ್ಲಿ ನಾನು ಎಸ್ಕಾರ್ಟ್ಸ್ ಅಪಾಯಿಂಟ್ ಆದಲ್ಲ. ಆವಾಗಲೇ ನನಗೆ 84ರಲ್ಲಿ ಕುಮಾರಸ್ವಾಮಿ ಹೋಟೆಲ್ BD ಅಲಾಟ್ಮೆಂಟ್ ಮಾಡಿಸ್ಕೊಂಡೆ. BD ಅಲಾಟ್ಮೆಂಟ್ 84ರಲ್ಲಿ. ಅವತ್ತಿನ ಕಾಲದಲ್ಲಿ 700-800 ರೂಪಾಯಿ ಲಂಚ ಕೊಟ್ಟಿದ್ದೀನಿ. ಆ ಸೈಟ್ ಬೆಲೆನೂ 700 ರೂಪಾಯಿ ಅವತ್ತು BD ಅದು ಕುಮಾರಸ್ವಾಮಿ ಹೋಟೆಲ್. ಹಂಗೆ ಅವತ್ತಿಂದನೂ ಆಮೇಲೆ 1100 ರೂಪಾಯಿ ಕೋಣನ್ ಹೋಟೆಲ್ ತಗೊಂಡಿದ್ದೀನಿ. 500 ರೂಪಾಯಿಗೆ ಅಟ್ಟುಳ್ಳಿ ಹೋಟೆಲ್ ತಗೊಂಡಿದ್ದೀನಿ. 30-40 500 ರೂಪಾಯಿಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹೀಗೆ ಕೋಣನ್. ಆಮೇಲೆ ಇದು ಕೊರಗೇಳಿಲಿ ಮೂಡ್ಲುಪಾಳ್ಯದಲ್ಲಿ 85ರಲ್ಲಿ 18,000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಎಲ್ಲ ಮಾರಿ ನಾನು ನಿಮ್ಮ ಮಟ್ಟಿಗೆ ಬಂದಿದ್ದೀನಿ ಇವತ್ತು. ಇದಕ್ಕೆಲ್ಲ ಕಾರಣ ಆಮೇಲೆ 91ರಲ್ಲಿ ನಾನು ಮದುವೆ ಆದೆ. ಅವತ್ತಿಂದ ನಾನು ಕೈ ಹಿಡಿದ್ರು. ಯಾಕೆಂದ್ರೆ ನಾನೇನು ಆಸ್ತಿ ತಗೋತಾ ಇದ್ದ ಮಾರ್ತಾ ಇದ್ದೆ. 90 ಮದುವೆ ಆದೆ. ಮದುವೆ ಆದಾಗ ಏನಾಯ್ತು, ನಾನು ಆಸ್ತಿ ತಗೋತಾ ಇದ್ದೆ. ಬಿಡಮ್ಮ ಅವೆಲ್ಲ ಬೇಡ, ಬಿಟ್ಬಿಡು ಅವೆಲ್ಲ.
ಅದೆಲ್ಲ ಹೇಳ್ಬಾರ್ದು ಅವೆಲ್ಲ. ಅವ್ರು ನಮ್ಮ ತಂಗಿ ಒಬ್ರು ತೀರೋಗ್ಬಿಟ್ಟಿದ್ದಾರೆ. ಅವಳು ಯಾವಾಗ ನಾನು ಹುಟ್ಟಿದಾಗಲೇ ನಾನು ಹುಟ್ಟಿದ 2-3 ತಿಂಗಳಿಗೆ ತೀರೋಗ್ಬಿಟ್ಟಿದ್ದಾಳೆ. ನಾನು ಬೆಳೀತಾ ನಾನು ನೆಕ್ಸ್ಟ್ ಹುಟ್ಟಿದ ಮೇಲೆ 2-3 ತಿಂಗಳಿಗೆ ತೀರೋಗ್ಬಿಟ್ಟಿದ್ದಾರೆ. ಅವ್ರು ಅದನ್ನೆಲ್ಲ ನಾವು ಬಡವಲ್ಲ ಮಾತಾಡ್ಬಾರ್ದು ಬೇಡ ಅದೆಲ್ಲ. ಅದು ನಾನೇನಂದರೆ ಈಗ ಬೆಳವಣಿಗೆ ಮಾಡ್ಕೊಂಡು ಕಾಲದಿಂದ ನಾನು ತಗೊಳ್ಳೋದು ಮರೋದು ಪ್ರಾಪರ್ಟಿನ ತಗೊಳ್ಳೋದು ಮರೋದು ಹಿಂಗೆ ಮಾಡ್ಕೊಂಡು ನಾನು ಎಸ್ಕಾರ್ಟ್ಸು ಬಿಟ್ಬಿಟ್ಟೆ. ಯಾಕೆಂದರೆ ನಾನು ಹೊರಗಡೆ ಬಿಸ್ನೆಸ್ ದುಡ್ಡು ಜಾಸ್ತಿ ಮಾಡ್ಕೊಂಡು ಓಡಾಡ್ತಿದ್ದಾಗ ಎಸ್ಕಾರ್ಟ್ಸ್ ಬಿಟ್ಟೆ. ಹೀಗೆ ಬಿಸ್ನೆಸ್ ಮಾಡ್ಕೊಂಡು ಅದರ ಮಧ್ಯದಲ್ಲಿ ಪೊಲಿಟಿಕಲ್ ಗುಂಡೂರಾವ್ ಜೊತೆ ಓಡಾಡಿದ್ದೀನಿ, ವೀರೇಂದ್ರ ಪಾಟೀಲ್ ಜೊತೆ ಓಡಾಡಿದ್ದೀನಿ, ಆಮೇಲೆ ನಾನು ನಿಟ್ಟೂರು ಶ್ರೀನಿವಾಸರಾವು, MC ಮೋದಿ, ಹಿಂಗೆ ಎಲ್ಲರೂ ನನ್ನ ಕೊನೆಗೆ ಕೈ ಹಿಡಿದವರು ದೇಜವರೇಗೌಡರು. 96-97ರಲ್ಲಿ ಕುವೆಂಪು ಕಲಾನಿಕೇತನ ಅಂತ ಒಂದು ಸಂಸ್ಥೆ ಕಟ್ಕೊಂಡಾಗ ನನಗೆ ಜಾಸ್ತಿ ಹತ್ರ ಆದರು ದೇಜಗು. ನನ್ನನ್ನು ಬೆಳೆಸ್ಕೊಂಡು ಬಂದರು. ಇವಾಗ ಶ್ರೀ ಸರ್ಗಳು ಪ್ಲೇವರ್ಗೆ ನಾನೇ ಪ್ರಪೋಸರು. ಶ್ರೀ ಬಾಲನ್ ಸ್ವಾಮಿ ವೆಲ್ಸ್ ಅಂತ ಏನಿದೆ ಅದು ನಾನೇ ಪ್ರಪೋಸ್ ಮಾಡಿದ್ದು, ಅನುಮೋದನೆ ಸೋಮಣ್ಣ ಮಾಡಿದ್ದು. ಅದು ನಮ್ಮ ಸಂಸ್ಥೆ ರೆಕಾರ್ಡ್ ಇದೆ. ಈ ಥರ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದು ಕೂಡ ನಾನು ಏನೇ ಮಾಡಿದ್ರು ನಮ್ಮ ಮನೆಯವರೇ ಅದಕ್ಕೆ ಕಾರಣಕರ್ತರು. ಯಾಕೆಂತಂದರೆ ಇವತ್ತವರೆಗೂ ನಮ್ದು ಏನೇ ಪ್ರಾಪರ್ಟಿ ಇದೆ, ನಾನು ಮದುವೆ ಆದಮೇಲೆ ಮೊದಲು ಮಾರಿರೋವೆಲ್ಲ ಬಿಟ್ಬಿಡಿ, ಮದುವೆ ಆದಮೇಲೆ ಯಾವ ಪ್ರಾಪರ್ಟಿ ನನ್ನ ಹತ್ರ ಎಷ್ಟು ಪ್ರಾಪರ್ಟಿಗಳಿದ್ದಾವೆ, ಒಂದು ಬೇಡ ಎಷ್ಟೇ ಕೇಳೋದು ಬೇಡ, ಪ್ರಾಪರ್ಟಿಗಳು ಯಾವುದಿದ್ರೂ ಕೂಡ ಎಲ್ಲ ನಮ್ಮ ಮನೆಯವರು ಇಬ್ಬರು ಜಾಯಿಂಟ್ ಎಲ್ಲ ಇದೆ. ನಾನು ಸತ್ರ ಅವ್ರಿಗೆ ಹೋಗ್ಬೇಕು, ಅವ್ರ ಸತ್ರ ನನಗೆ ಹೋಗ್ಬೇಕು. ಮಗನಿಗೆ ಆಮೇಲೆ, ಮಗ ಸೊಸೆಗೆ ಆಮೇಲೆ. ಯಾವಾಗ ನಾವು ಇಬ್ಬರಿಂದಾಗ ಅವ್ರು ತಿರ್ಕೋಬೇಕು. ಫಾರಿನ್ ಇದ್ದಾನೆ ಮಗ, ಅವನುಂಟು, ಅವರು ನಮ್ಮ ಸೊಸೆ ಉಂಟು. ಅವ್ರು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಅವ್ನಿಗೂ ಲಕ್ಷಾಂತರ ಕೋಟ್ಯಾಂತರ ಬೇಕು ಸುರಿದು ಬಿಟ್ಟಿದ್ದೀನಿ. ಅವನು 5 ಡಿಗ್ರಿ ಓದಿಸಿದ್ದೀನಿ. ಹೆಚ್ಚು ಕಮ್ಮಿ ಅವ್ನು ಫಾರಿನ್ ಕಳ್ಸೋಕ್ಕೆ 1.5 ಕೋಟಿ ಖರ್ಚು ಮಾಡಿ ಇವಾಗ ಅವ್ನು ಕೆಲಸದಲ್ಲಿದ್ದಾನೆ. ಹಿಂಗೆ ಪ್ರತಿಯೊಂದು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಈಗ ಉದಾಹರಣೆ ಇನ್ನೊಂದು ಹೇಳ್ತೀನಿ. ಮೊನ್ನೆ ಈಗ ಒಂದು 6 ತಿಂಗಳಲ್ಲಿ ಯಾವುದೋ ಒಂದು ಪ್ರಾಪರ್ಟಿಗೆ ಹೆಚ್ಚು ಕಮ್ಮಿ ಎಲ್ಲೋ ಒಂದು ಕೈ ಹಾಕಿದೆ. ಅದು ಕೊಟ್ಟಿದ್ದಕ್ಕೆ ಅದು 3ರಷ್ಟು ದುಡ್ಡು ಬಂತು ನನಗೆ. ದೇವರು ಅದಕ್ಕೆಲ್ಲ ಕಾರಣಕ್ಕೆ ನಮ್ಮ ಮನೆಯವರೇ. ಹಿಂಗೆ ನಮ್ಮ ಮನೆಯವರು ನನಗೆ ಯಾವುದು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೋ ನಾನೆಲ್ಲ ಅಭಿವೃದ್ಧಿಯಾಗೇ ಬಂದಿದ್ದೀನಿ. ಅದೇ ಥರದಲ್ಲಿ ಇವಾಗ ನೋಡಿ ನಮ್ಮ ಈ ಆಡಿಟೋರಿಯಂ ಉದ್ಘಾಟನೆ ಆಯಿತು. ನಾನು ಇವಾಗ ಯಾಕೆ ಈಗ ಕರೋಕೆ ಬಂದೆ ಅಂತಂದರೆ, ನಾನೊಂದು 62 ದೇಶಕ್ಕೆ ಪ್ರೋಗ್ರಾಮ್ ಮಾಡಿದ್ದೀನಿ. ಪ್ರತಿ ಸಲಿನೂ ಕೂಡ ಕಿಕ್ಕೇರಿ ಕೃಷ್ಣಮೂರ್ತಿ, ರತ್ನಮಲ ಪ್ರಕಾಶು, ಆಮೇಲೆ ಸರ್ದೇಶ್ ಬಂಡೆ, ಆಮೇಲೆ ಸುಧಾ ಬರ್ಗೂರು, ಆಮೇಲೆ ಅರ್ಜುನ್ ಜನ್ಯ ಫಾರಿನೇ ನೋಡಿಲ್ಲ ಅವನು ಕರ್ಕೊಂಡೋಗಿದ್ದೆ, ಆಮೇಲೆ ರಘು ದೀಕ್ಷಿತ್ ಕರ್ಕೊಂಡೋಗಿದ್ದೆ. ಹಿಂಗೆ ಪ್ರತಿಯೊಬ್ಬನು ಕರ್ಕೊಂಡು, ಆಮೇಲೆ ಮೋಹನ್, ಬಾಲ್ಡಿ ಮೋಹನ್ ಗೊತ್ತಿರ್ಬೋದು, ಒಬ್ಬ ಸಿಂಗರ್, ದೊಡ್ಡ ಸಿಂಗರ್, ಅವನು ಕೂಡ ಅವರು. ಹಿಂಗೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಆಡಿಸ್ತೀನಿ, ಬರ್ತೀನಿ. ಆಮೇಲೆ ನಾನು ಎಲ್ಲರೂ ಕರ್ಕೊಂಡು ಆಡ್ಸ್ಕೊಂಡು ಬರ್ತೀನಿ, ಜನ ಟೂರಿಸಮ್ ಮಾಡ್ತೀನಿ, ಎಲ್ಲ ಮಾಡ್ಕೊಂಬರ್ತೀನಿ. ನಾನೇ ಯಾಕೆ ಆಡಬಾರ್ದು ಅಂತೇಳಿ ಈ ಕರೋನಾ ಟೈಮಲ್ಲಿ ಶುರು ಮಾಡಿಕೊಂಡೆ. ಮನೆ ಒಳಗೆ ಆಡ್ತಾ ನಮ್ಮ ಮನೆಯವ್ರು ಏನು ಇಷ್ಟು ಚೆನ್ನಾಗಿ ಆಡ್ತೀರಾ, ನೀವು ಯಾಕೆ ಆಡಬಾರ್ದು ಅಂತ ನಮ್ಮ ಮನೆಯವ್ರು ಹೇಳಿ ಅಡ್ವೈಸ್ ಮಾಡಿದ್ರು. ಮನೆ ಎಲ್ಲ ಇನ್ಸ್ಟ್ರೂಮೆಂಟ್ ಮನೇಲಿದೆ, ಕೂತ್ಕೊಂಡ್ರೆ 1 ಗಂಟೆವರೆಗೂ ಇದ್ದಲ್ಲ ರಾತ್ರಿ. ಆದರೆ ಆ ಟೈಮ್ ಇರಲ್ಲ, ನಾ ಆಡ್ತೀನಿ. ಬಟ್ ಎಲ್ಲ ದೇವರು ಗಟ್ಲೆಯಿಂದ ಎಲ್ಲ ಹಾಡುಗಳು ಒಂದು 60-70 ಹಾಡು ಬರ್ತದೆ. ಹಂಗೂ ದೀಪಿಕಾ ಮೇಡಮ್ ಅವರು ನೀವೊಂದು ಬರ್ಕೊಂಬಿಡಿ, ಕರೆಕ್ಟಾಗಿ ಕನ್ಫ್ಯೂಸ್ ಮಾಡ್ಕೋತಾರೆ. ಈ ಹಾಡು ಹೇಳ್ತೀರಾ, ಆ ಹಾಡು ಹೇಳ್ತೀರಾ, ಯಾವ ಹೊಸ ಹಾಡು ಕಲ್ತ್ಕೊಂಡು ಬರ್ತಾನೆ ಇದ್ದೀರಾ, ಎಲ್ಲ ಬರ್ಕೊಂಬಿಡಿ ಅಂತೇಳಿ ಮೇಡಮ್ ಹೇಳಿದ್ದಾರೆ. ಆಮೇಲೆ ನನಗೆ ಈ ಆಡಿಟೋರಿಯಂ ಬಗ್ಗೆ ಅಭಿಮಾನ ಯಾಕೆ ಅಂತಂದರೆ, ಈ ಆಡಿಟೋರಿಯಂ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ನಾನು ಸುಮ್ಮನೆ ಏನಕ್ಕೋ ಬಂದೆ, ನೋಡಿದಾಗ ಬರೋವಾರ ಉದ್ಘಾಟನೆ ಇದೆ ಅಂತ ಡೇಟ್ ಹೇಳಿದ್ರು. ನಾನೇನು ಮಾಡಿದೆ, ನನಗೆ ಕೊಟ್ಬಿಡಿ, ಒಂದು ಡೇಟ್ ನೋಡ್ಬಿಟ್ಟು ಡೇಟ್ ಹೇಳ್ಬಿಟ್ಟು 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟೋದೆ. ಅಂದರೆ ನಾನೇ ಫಸ್ಟ್ ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ, ನಾನೇ ಫಸ್ಟ್ ಬೋನಿ ಮಾಡಿದ್ದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅದಿರಲಿ. ಆದರೆ ಎಲ್ಲೋ ಒಂದು ಕಡೆ ನನ್ನ ಅಭಿಮಾನ ಇಟ್ಟು ನನಗೆ ಬೇಡ ಅಂತ ಹೇಳಿದ್ದೀವಿ. ಬರ್ತ್ಡೇ ಬೇಡ ಅಂತ ಹೇಳಿದ್ರು ಕೂಡ ವಾಲೆಂಟ್ರಿ ಅವರೇನೆ. ಆ್ಯಕ್ಚುಲಿ ನನಗೆ 2ನೇ ತಾರೀಕು ಇರೋದು. 2ನೇ ತಾರೀಕು ಬೇರೆಯವ್ರಿಗೆ ಥಿಯೇಟ್ರ್ ಕೊಟ್ಬಿಟ್ಟಿದ್ರು, ಅವತ್ತೇ ಮಾಡಬೇಕು ಅಂತ ಇದ್ರಂತೆ, ಕೊಟ್ಬಿಟ್ಟಿದ್ರು. ಅದಕ್ಕೆ ನಾನು ಬೇಡ ಅಂದರು. ಅವ್ರು ಇವತ್ತು ಹಾಕ್ಕೊಂಡಿದ್ದಾರೆ. ನನಗೆ ಪಾಪ ಬಗ್ಗೆ ತೊಂದರೆ ಕೊಡ್ಬೋದು. ಯಾಕೆಂದರೆ ಅವರು ಥಿಯೇಟ್ರ್ ಬಾಡಿಗೆ ಕಟ್ತಾರೆ, ಕರೆಂಟ್ ಬಿಲ್ ಕಟ್ತಾರೆ, ಅವರು ಲಾಸ್ ಮಾಡ್ಕೋಬಾರ. ನಮ್ಮ ಮನೆಯವರು ಊಟ ನಾನು ಕೊಡಿಸ್ತೀನಿ ಅಂತೇಳಿ. ಆಮೇಲೆ ಕೊನೆಗೆ ಪಾಪ ಎಲ್ಲ ಬರ್ತದೆ. ಜೂನಿಯರ್ ಆರ್ಟಿಸ್ಟ್ ನಮ್ಮ ರವಿಚಂದ್ರನ್ ಅವರು ನಾನು ಹೇಳಿದೆ ಬನ್ನಿ ಆಡಿ ಅಂತ. ಯಾಕೆ ನಮ್ಮಲ್ಲಿ ಏನಾದ್ರು ಒಂದು ಕೋಪ್ರೇಷನ್ ಇರಬೇಕು ನಮ್ಮಲ್ಲಿ. ಯಾಕೆಂದರೆ ಲಚ್ಚಿಯವರು ಮತ್ತು ದೀಪಿಕವರು ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮಲ್ಲಿ ಕೆಲವು ಏನೇನೋ ಅಪಪ್ರಚಾರಗಳು ಮಾಡ್ತಾರೆ. ದಯವಿಟ್ಟು ಅವ್ರು ಮಾಡಬೇಡಿ. ಈಗ ಇದು ಈಗ ಸ್ಟೇಟ್ ಟ್ಯಾಕ್ಸ್ ಒಂದು ಅದರದ್ದೇ ಇದಿದೆ, ಅಭಿನಯ ಟ್ಯಾಕ್ಸ್ ಅದರದ್ದೇ ಒಂದು ಇದಿದೆ, ಅಲಂಕಾರ ಟ್ಯಾಕ್ಸ್ ಇತ್ತು ಅದರದ್ದೇ ಒಂದು ಇದಿತ್ತು, ಮೆಜೆಸ್ಟಿಕ್ ಅದರದ್ದು ಅವ್ರವ್ರವ್ರ ಥಿಯೇಟ್ರ್ ಅವ್ರವ್ರ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಆಡಿಟೋರಿಯಂ ಅದಿಲ್ಲ, ಈ ಆಡಿಟೋರಿಯಂ ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಈ ಆಡಿಟೋರಿಯಂ ಪಾರ್ಕಿಂಗು, ಸೆಂಟ್ರಲ್ ಪ್ಲೇಸು, ಮೆಜೆಸ್ಟಿಕ್ 2 ಕಿಲೋಮೀಟರ್ 2.5 ಕಿಲೋಮೀಟ್ರು, ಮೆಟ್ರೋ ಇಲ್ಲೇ ಇದೆ. ಅದು ತುಂಬ ಹತ್ರ ಅಲ್ಲ ಇದು, ಅದ್ಯಾರು ಹೇಳಲ್ಲ. ಅದು ಹಂಗಾಗಿದೆ. ಅವೆಲ್ಲ ಹೇಳಕ್ ಹೋಗ್ಬಾರ್ದು. ನಾನು ಅಪಪ್ರಚಾರ ಮಾಡೋದು ನಾನು ಮೊದಲು ಬೈತೀನಿ, ಯಾರಿಗೇ ಆಗಲಿ. ದಯವಿಟ್ಟು ಹೇಳ್ತೀನಿ.
ಯಾಕೆಂದ್ರೆ ಎಲ್ಲ ಆಡಿಟೋರಿಯಂ ಅವರು ಅವ್ರವ್ರ ಕಷ್ಟ ಬಿದ್ದು ಅವ್ರು ಬಂಡವಾಳ ಹಾಕಿ ಅವ್ರು ಮಾಡಿರ್ತಾರೆ. ಅವ್ರ ಬಾಡಿಗೆ ಕಟ್ಟಬೇಕಾದ್ರೆ ಅವ್ರ ಕರೆಂಟ್ ಬಿಲ್ ಕಟ್ಟಬೇಕಾದ್ರೆ ಅವ್ರ ಕಷ್ಟ ಗೊತ್ತಿರುತ್ತೆ. ಅದರಿಂದ ಒಬ್ಬರ ಬಗ್ಗೆ ನಮ್ಮ ಕಲಾವಿದರೆಲ್ಲ ಒಗ್ಗಟ್ಟಾಗ್ಬೇಕು. ನನಗೆ ಅದೊಂದು ಬೇಜಾರಿದೆ ಕರೋಕೆದಲ್ಲಿ. ನನ್ನ ಕರೋಕೆಗೆ ಈಗ ಬಂದವನು ಈಗ ಒಂದು 2 ವರ್ಷದ ಈಚೆಗೆ ನಾನು ನೋಡ್ತಾ ಇದ್ದೀನಿ, ಒಬ್ಬರು ಕೊಂಡ್ರೆ ಒಬ್ರಿಗೆ ಆಗಲ್ಲ, ಅವ್ರವ್ರವ್ರವರೇ ಕಾಲ ಹೇಳ್ಕೊಂಡು ಅವ್ರವ್ರ ಏನು ಇದ್ರಲ್ಲಿ ಬರೋದೇನು ದೊಡ್ಡ ಅಮೌಂಟ್ ಏನಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾರು ಇದ್ರಲ್ಲಿ ಶ್ರೀಮಂತರಾಗಕ್ಕೆ ಆಗೋದೇ ಇಲ್ಲ. ಏನು ದುಡ್ಡು ಸಂಪಾದನೆ ಮಾಡಿ ಬೇರೆ ಬೇರೆ ಬಿಸ್ನೆಸ್ ಮಾಡಿದಾಗ ಇದ್ರಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ಕ್ರೇಜು ಏನು ವಯಸ್ಸಾಗಿದೆ, ನಾವು ಸೀನಿಯರ್ ಸಿಟಿಜನ್ ಆಗಿದ್ದೀವಿ. ಸೀನಿಯರ್ ಸಿಟಿಜನ್ಗೆ ಒಂದು ಕಾಲ ಕಳಿಬೇಕು, ಒಂದು ಟೈಮ್ ಪಾಸ್ ಆಗಬೇಕು, ಒಂದು ಎಕ್ಸಸೈಸ್ ಮಾಡಬೇಕು. ಆ ಒಂದು ಉದ್ದೇಶದಿಂದ ಈ ಕರಕ್ಕೆ ಹೊತ್ತು ಇದರಿಂದ ದುಡ್ದುಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ಬಿಟ್ಬಿಡಿ ಅದನ್ನ. ಬನ್ನಿ ನಿಮ್ಮ ನೀವು ಹಾಡು ಹೇಳ್ಕೊಳ್ಳಿ, ಯಾರು ಕರೀತಾರೋ ಅವ್ರ ಜೊತೆ ಹೋಗಿ ಮಾಡಿ ನೋಡಿ. ಪಾಪ ಶ್ರೀದೇವಿ ಮೇಡಮ್ ಅವ್ರ ಮುಂದೆ ಆಡಿಟೋರಿಯಂ ಮಾಡಿದ್ದಾರೆ. ಎಲ್ಲರೂ ಬೇಜಾರು ಜನ ಸ್ವಂತ ಆಡಿಟೋರಿಯಂಗೂ 3-4 ಇದಾವೆ ಬೆಂಗಳೂರಲ್ಲಿ. ಅವ್ರು ಸ್ವಂತ ಬಿಲ್ಡಿಂಗಲ್ಲೇ ಮಾಡ್ಕೊಂಡಿರೋದು. ಬಾಡಿಗೆ ಕಟ್ಟೋರು ಇದ್ದಾರೆ ಇಂಥವ್ರು. ಅದಕ್ಕೆ ಅವ್ರವ್ರ ವೈಯಕ್ತಿಕ ಅವ್ರವ್ರದ್ದು ಇರ್ತದೆ. ಒಬ್ಬರ ಬಗ್ಗೆ ಒಬ್ಬರು ಅಪಪ್ರಚಾರ ಮಾಡಬೇಡಿ. ನಾನು ಅದನ್ನು ಇಷ್ಟ ಬೀಳಲ್ಲ, ದಯವಿಟ್ಟು ಹೇಳ್ತೀನಿ. ಯಾಕೆಂದ್ರೆ ಯಾಕೆ ಇಷ್ಟ ಅಪಪ್ರಚಾರ ಮಾಡೋದು ಅದು ಹೇಳ್ಬಿಟ್ಟು ಕೇಳಿ. ಇವ್ರೇನು ಮಾಡ್ತಾರೆ, ಇವ್ರದೇ ಒಂದು ಮಾನದಂಡ ದುಡ್ಡು ಇರ್ತದೆ. ಒಂದು 8,000 ರೂಪಾಯಿನೋ 10,000 ರೂಪಾಯಿನೋ 6,000 ರೂಪಾಯಿ ಏನೋ ಇರ್ತದೆ. ಇವರು ಆ ದುಡ್ಡು ಬೇಕೇ ಬೇಕು. 5,000 ಕೊಟ್ಬಿಡೋದು, 4,000 ಕೊಟ್ಬಿಟ್ಟು 2-3 ಸಲ ಫೋನ್ ಮಾಡಿದ್ರೆ ನೀವು ಸರಿ ಇಲ್ಲ, ಈ ಥರ ಎಲ್ಲ ನಡೀತದೆ. ನನಗೆ ಗೊತ್ತು ಅದಲ್ಲ, ನನಗೆ ಗೊತ್ತು. ಆ ಮಾಡೋರಲ್ಲ ಅಂಥವ್ರೆ ಅಪಪ್ರಚಾರ ಮಾಡೋರು, ಬೇರೆ ಯಾರು ಮಾಡಲ್ಲ. ಯಾವ 2,000-3,000 ಕಡಿಮೆ ಕೊಟ್ಬಿಟ್ಟು ಫೋರ್ಸ್ ಮಾಡಿ ಕೇಳ್ತಾರೆ, ಅವ್ನು ಹೇಳ್ಕೊಂಡ್ ಬರ್ತಾನೆ, ಅವ್ರು ಸರಿ ಇಲ್ಲ, ಲಚ್ಚಿ ಸರಿ ಇಲ್ಲ, ದೀಪಿಕಾ ಸರಿ ಇಲ್ಲ, ಆಡಿಟೋರಿಯಂ ಸೌಂಡ್ ಸರಿ ಇಲ್ಲ. ಏನು ಸರಿ ಇದೆ ಅವ್ರು ಏನಿದೆ ಒಂದು ಅಂದ್ಬಿಟ್ಟೆ ಕಾರ್ಯಕ್ರಮ ನಡೀತಾನೆ ಇಲ್ವಾ, ಸೌಂಡ್ ಇಲ್ವೇ ಇಲ್ವಾ, ಇದ್ದೇ ಇದೆ. ಅದನ್ನೇನೋ ಅವ್ರು ಪಾಪ ಮಾಡ್ಕೊಳ್ತಾರೆ, ದುಡಿತಾರೆ, ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ದಯವಿಟ್ಟು ಇನ್ನು ಮುಂದಕ್ಕೆ ಕಲಾವಿದರು ಯಾವುದೇ ಆಗಲಿ ಒಂದು ಒಬ್ರದ್ದು ಹೇಳ್ಕೊಳಕ್ಕೆ ಹೋಗ್ಬೇಡಿ. ನಮ್ಗೇನು ಬರ್ತೀವಿ ಅವ್ರದ್ದೇನಿದೆ, ಅವ್ರಿಗೇನು ನಾವು ಬರ್ತೀವಿ, ಏನೋ ಒಂದು ಕಾಸು ಕೊಡ್ತೀವಿ, ಆಡ್ತೀವಿ, ಹೋಗ್ತೀವಿ. ನಮಗೆ ಬರ್ತಾ ಇರೋದಕ್ಕೆ ನಾವು ಖುಷಿಗೋಸ್ಕರ, ನಾವು ಒಂದು ಎಂಟರ್ಟೈನ್ಮೆಂಟ್ಸ್ಗೋಸ್ಕರ, ಸೀನಿಯರ್ ಸಿಟಿಸ್ಗೋಸ್ಕರ, ಅದಕ್ಕೋಸ್ಕರ ಅದು ಮಾಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ದಯವಿಟ್ಟು ಹೇಳ್ತೀನಿ, ಇನ್ನು ಮುಂದೆ ಯಾರ ಬಗ್ಗೆ ಯಾರು ಮಾತಾಡಬೇಡಿ. ಅದರಿಂದ ಹೇಳ್ತೀನಿ. ನನ್ನ ಹುಟ್ಟದ ಬಗ್ಗೆ ಅಂತ ಹೇಳಿ ಮಾಡಿರೋದಕ್ಕೆ ಲಚ್ಚಿಗೆ ಮತ್ತು ದೀಪಿಕಾ ಮೇಡಮ್ಗೆ ಮೊದಲು ಅಭಿನಂದನೆ ಹೇಳ್ತೀನಿ. ಆಮೇಲೆ ಇಲ್ಲಿ ಬಂದಿರೋ ನಮ್ಮ ಆತ್ಮೀಯ ಬಳಗ ಸ್ನೇಹಿತರಿಗೆ ಎಲ್ಲರಿಗೂ, ಅದರಲ್ಲೂ ನಮ್ಮ ಮೈಸೂರಿನಲ್ಲಿ ಲೋಕೇಶ್ ಬಂದಿದ್ದಾರೆ, ಗಣೇಶ್ ರಾವ್ ಬಂದಿದ್ದಾರೆ. ಹಿಂಗೆ ಇನ್ನೂ ಕೋಲಾರದಲ್ಲ ಬರ್ತೀನಿ ಅಂತ ಹೇಳಿದ್ರು, ಸರಿ ತುಮಕೂರಿಂದ ಬರ್ತೀನಿ ಅಂತ ಹೇಳಿದ್ರು, ಮಿಸ್ ಆಯಿತು. ನಮ್ಮ ಬಸವರಾಜ್ ಬಂದಿದ್ದಾರೆ. ಹಿಂಗೆ ಎಲ್ಲ ಬಂದಿರೋದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಮೊದಲು ಲಚ್ಚಿಗಂತೂ ಎಷ್ಟು ಹೇಳಿದ್ರು ಸಾಲದು, ಲಚ್ಚಿಯವ್ರಿಗಂತೂ. ಯಾಕೆಂದರೆ ಬಲವಂತ ಮಾಡಿ ಲಚ್ಚಿಯವ್ರು ಮಾಡ್ತಾ ಇದ್ದಾರೆ, ನನಗೆ ಭಾರಿ ಇದಾಯಿತು. ಅದರಿಂದ ಇರಲಿ, ಅವ್ರಿಗೂ ದೇವರು ಒಂದು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಆಡಿಟೋರಿಯಂ ಒಳ್ಳೆ ಕೆಲಸ ಮಾಡ್ಕೊಂಡು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಜೈ ಹಿಂದ್ ಹೇಳ್ಕೊಂಡು ಮತ್ತೆ ಮೊದಲು ಒಂದು ಹಾಡು ಹೇಳ್ಬಿಡ್ತೀನಿ. ಯಾಕಂದ್ರೆ ನನಗೆ ಇನ್ನೊಂದು ಹಾಡು ಕಲ್ಸ್ಕೊಂಡಿರೋ ಗುರುಗಳಲ್ಲಿದ್ದಾರೆ, ಕಾಂಚನ ಮೇಡಮ್ ಅಂತ. ಅದೊಂದು ಹಾಡು ಹೇಳ್ಬಿಡ್ತೀನಿ. ಆಮೇಲೆ ಹಂಗೇನೆ ಇವರಿಬ್ಬರು ಹಾಡು ಹೇಳಿದ್ಮೇಲೆ ಕಾರ್ಯಕ್ರಮ ಶುರು ಮಾಡಿಬಿಡೋಣ.